ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಾತಿನ ದೋಷ ಅಥವಾ ಮಾತಿನಲ್ಲಿ ದೋಷ ಎರಡರಲ್ಲೂ ವ್ಯತ್ಯಾಸ ಇದೆ ನೋಡಿ. ಮಾತಿನ ದೋಷ ಅಂದರೆ ಏನು? ಮಾತಿನ ದೋಷ ಅಂತ ಹೇಳಿದಾಗ ನಮಗೆ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ ಅಲ್ವಾ? ತೊದಲೋದಾಗಿರ್ಬೋದು, ಅದನ್ನು ಕೆಲವೊಂದು ಉಚ್ಚಾರಣೆಯಲ್ಲಿ ನಮಗೆ ವ್ಯತ್ಯಾಸವಾಗುವಂಥ ರಕಾರಕ್ಕೆ ಲಕಾರವನ್ನು ಯೂಸ್ ಮಾಡುವಂಥದ್ದು ಅರ್ಥ ಆಗ್ತಾ ಇದೆ ಅಲ್ವಾ? ಈ ರೀತಿಯಾಗಿರುತ್ತೆ. ಮಾತಿನಿಂದ ದೋಷ ಅಂದರೆ ಏನು? ಮಾತಿನಿಂದ ದೋಷ ಅಂತ ಹೇಳಿದ್ರೆ ನಾವು ಮಾತಾಡೋ ಮಾತಲ್ಲೇ ಸಿಕ್ಕಾಕೊಳ್ಳೋದು. ನಾವೇ ಮಾತಾಡಿ ನಾವೇ ಸಿಕ್ಕಾಕೊಳ್ಳೋದು. ನಾನು ಸುಮ್ಮನೆ ಕೂತಿದ್ದೆ ಗುರು, ನಾನೇ ಹೋಗಿ ಬಾಯಿ ಕೊಟ್ಟು ಸಿಕ್ಕಾಕೊಂಡೆ ಅಂತೀರ ಗೊತ್ತಾ? ನಿನ್ನ ಮಾತಿನಲ್ಲಿ ದೋಷ ಇದೆ, ಸರಿಯಾಗಿ ನಿನಗೆ ಮಾತಾಡೋಕ್ಕೆ ಬರಲ್ಲ, ನನ್ನ ಮಾತಿನಿಂದಲೇ ಸಮಸ್ಯೆ, ಗೊತ್ತಾಯ್ತಾ? ಈ ರೀತಿ ಸಮಸ್ಯೆ ಇದ್ದಂಥವ್ರು ಯಾರಾದರೂ ಇದ್ದರೆ ಅವರೆಲ್ಲರೂ ಈ ಪರಿಹಾರವನ್ನು ಮಾಡ್ಕೋಬೋದು. ಏನು ಮಾಡ್ಕೋಬೇಕಂದ್ರೆ ನೋಡಿ, ಇದು ಸೋಮವಾರದಿಂದ ಪ್ರಾರಂಭ ಮಾಡಬೇಕಾಗಿರುವಂಥ ಒಂದು ಪರಿಹಾರ. ಒಂದು ಲೋಟದಲ್ಲಿ ನೀರನ್ನು ತುಂಬಿಸ್ಕೊಳ್ಳಿ, ಉತ್ತರಾಭಿಮುಖವಾಗಿ ನೀವು ಕೂತ್ಕೊಳ್ಳಿ. ನಿಮ್ಮ ಮುಂದೆ ಆ ಲೋಟದಲ್ಲಿರುವಂಥ ನೀರನ್ನು ಇಟ್ಕೊಂಡು ಓಂ ಸರಸ್ವತಿಯೇ ನಮಃ, ಓಂ ಸರಸ್ವತಿಯೇ ನಮಃ ಅನ್ನುವಂಥದ್ದನ್ನು 108 ಸಲ ಪಠಿಸಿ, ಅಭಿಮಂತ್ರಿಸಿ ಆ ನೀರನ್ನು. ಅದಾದ ನಂತರ ಆ ನೀರನ್ನು ತಾವು ಸೇವಿಸಬೇಕು. ಇದಾದ ನಂತರ ಅದೇ ದಿನ ಸಂಜೆ ಒಂದು 2 ಅಡಿಕೆ, ಕೆಂಪು ಬಣ್ಣದಲ್ಲಿರಬೇಕು ಅಡಿಕೆ, ಆ ಅಡಿಕೆನ 2 ಅಡಿಕೆನ ತಗೊಂಡು ನಿಮಗೆ 7 ಬಾರಿ ನಿಭಾಳಿಸ್ಕೊಳ್ಳಿ. ಇಳೆ ತೆಗೆಯೋದು ಅಂತೀವಿ, ಈ ಥರ 7 ಬಾರಿ ಮಾಡಿ ಈ ಅಡಿಕೆನ ನೀವು ಎಲ್ಲಿ ಕೂತಿದ್ರೋ ಆ ಜಾಗದಿಂದ ದಕ್ಷಿಣ ದಿಕ್ಕಿನ ಕಡೆಗೆ ಎಸೆದಬೇಕು. ಇದನ್ನು ಪದೇ ಪದೇ ಈ ಪ್ರಯೋಗವನ್ನು ನೀವು ಮಾಡೋದ್ರಿಂದ ಮಾತಿನಿಂದ ತೊಂದರೆ ಇದ್ರೂ ಸಹಿತ ಅಥವಾ ಮಾತಿನಲ್ಲಿ ದೋಷ ಇದ್ರೂ ಸಹಿತ ಎರಡೂ ಕೂಡ, ಅಥವಾ ಮಾತಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅವೆಲ್ಲವೂ ಪರಿಪೂರ್ಣವಾಗಿ ನಿವಾರಣೆ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.